ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬೇಕೆ ವೆಜ್ ಕುಕಿಂಗ್ ಚಾನಲ್. ಇದು ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ದೊಡ್ಡೋರಿಗೆ ಇಷ್ಟ ಆಗುವಂತಹ ಈ ಮಳೆಗಾಲದಲ್ಲಿ ಖಾರ ಖಾರ ಮತ್ತು ಇದು ಒಂದು ವಾರ ಇಟ್ಟು ಕೆಡದೇ ಇರುವಂತಹ ಮಸಾಲ ಹುರ್ಗಡ್ಲೆ ಹಿಟ್ಟಿನ ಹೋಳಿಗೆ ಸೂಪರಾಗಿರುತ್ತೆ, ಕಡಕ್ಕಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ. ನಾನು ಮಾಡಿರುವಂತಹ ಹೋಳಿಗೆಯಲ್ಲಿ ಉಳಿದಿರುವಂತಹ ಕಡಕ ಅಥವಾ ಹಿಟ್ಟಿನ ಇದು ಮಾಡ್ತಾ ಇದ್ದೀನಿ. ಬೇಕಾದ್ರೆ ಮೈದಾ ಹಿಟ್ಟು ಸಹ ನೀವು ಕಲಿಸ್ಕೊಂಡು ಹಿಟ್ಟು ರೆಡಿ ಮಾಡ್ಕೋಬೋದು. ಇದಕ್ಕೆ 1 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ತಿದ್ದೀನಿ. ನಿಮಗೆ ಖಾರ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಹುರ್ಗಡ್ಲೆನ ನಾವು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರ್ತೀವಿ. ಇನ್ಸ್ಟಂಟ್ ಯಾವ ಬೇಕಾದ್ರೂ ಯೂಸ್ ಮಾಡ್ಬೋದು. ಅದನ್ನು 4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಮತ್ತು ಇದಕ್ಕೆ ಸುವಾಸನೆ ಮತ್ತು ಟೇಸ್ಟ್ ಬರಬೇಕಲ್ವ, ಜೀರಿಗೆನ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದು ಬೇಕಾದ್ರೆ ಬರೀ ಮೈದಾ ಹಿಟ್ಟು ಕಲಸಿ ನೀವು 1 ಗಂಟೆ ಬಿಟ್ಟು ಬೇಕಾದ್ರೆ ಈ ಥರ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಉಳಿದಾಗೂ ಈ ಥರ ಮಾಡ್ಕೋಬೋದು. ಓಕೆನಾ. ಈಗ ಇದನ್ನು ನಾವು ಕಲಿಸೋಣ. ಚೆನ್ನಾಗಿ ನಾದಬೇಕು ಇದನ್ನು. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮೆತ್ತಗಿರುತ್ತೋ ಅಷ್ಟು ಈಸಿಯಾಗಿ ನಾದಿ ಅಷ್ಟು ಈಸಿಯಾಗಿ ನಾವು ಹೋಳಿಗೆನ ಮಾಡ್ಬೋದು. ಇದನ್ನು ಖಾರ ಅಥವಾ ಹೋಳಿಗೆನ ನೋಡಿ ಚೆನ್ನಾಗಿ ನಾದ್ಕೋಬೇಕು ಇದನ್ನು. ಬಟ್ ಮಾತ್ರ ಒಂದ್ಸರಿ ಮಾಡ್ಕೊಡಿ ಮತ್ತೆ ಪುನಃ ಕೇಳ್ತಾರೆ. ಇದು ಮಾತ್ರ ನಾವು ಸಣ್ಣವರಿದ್ದಾಗ ಇರುವಂತಹ ಫೇವ್ರೇಟಲ್ಲಿ ಒಂದು ಇದು. ನೋಡಿ ಎಷ್ಟು ಚೆನ್ನಾಗಿ ನಾದಬೇಕು, ಅಷ್ಟು ಚೆನ್ನಾಗಿ ನಾದಬೇಕು ಅದನ್ನ. ಏನಕ್ಕಂದರೆ ಈಸಿಯಾಗಿ ತೀಡೋಕ್ಕೆ ಈಸಿ ಆಗುತ್ತೆ ಹೋಳಿಗೆ ಥರ, ಅದಕ್ಕೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲಿ ಹಿಂಗಂದರೆ ಮುಂದೆ ಬಂದುಬಿಡ್ಬೇಕು, ಅಷ್ಟು ಚೆನ್ನಾಗಿ ಮೆತ್ತಗಾಗಿದೆ. ಈಗ ಇದನ್ನು ನಾವು ರೌಂಡ್ ಮಾಡ್ಕೊಂಡು ಎಣ್ಣೆ ಹಚ್ಕೊಳ್ಳೋಣ ಪೇಪರಿಗೆ. ಈಗ ನೆಕ್ಸ್ಟ್ ಅದನ್ನು ಒಂದು ಸ್ವಲ್ಪ ಕೈಯಲ್ಲೇ ಇದು ಮಾಡ್ಕೊಳ್ಳಿ, ರೌಂಡ್ ಮಾಡ್ಕೊಂಡು ಪೇಪರ್ನ ಅಥವಾ ಶೀಟ್ ಹೋಳಿಗೆ ಆ ಥರ ಮಾಡ್ತೀವಿ ಆ ಥರ ಮಾಡ್ಕೋಬೋದು. ಕೆಲವೊಬ್ರು ನಾದ್ಬೋದು ಬೇಕಂದರೆ. ಬಟ್ ನಾವು ಇದನ್ನು ತೀಡ್ತಾ ಇದ್ದೀವಿ. ಇದನ್ನು ನೀವು ತೀಡೋದನ್ನ ನಿಮ್ಮ ಭಾಷೆಯಲ್ಲಿ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ನೋಡಿ ಈ ಥರ ಚೆನ್ನಾಗಿ ರೌಂಡ್ ಶೇಪಲ್ಲಿ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ಚೆನ್ನಾಗಿ ಮಾಡ್ಕೊಳ್ಳಿ ತೆಳ್ಳಗೆ. ಏನಕ್ಕೆ ಅಂದರೆ ಕಡಕ್ಕಾಗಿರುತ್ತೆ, 1 ವಾರ ಇಟ್ಟು ಕೆಡಲ್ಲ, ಚೆನ್ನಾಗೆ ಸುಟ್ಟು ಸಹ. ನೋಡಿ ಇಷ್ಟು ಚೆನ್ನಾಗಿ ರೌಂಡಾಗಿ ಎಷ್ಟು ತೆಳ್ಳಗೆ ಬರ್ಕೊಂಡು ಮಾಡ್ಕೋಬೋದು. ಇದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸೇಮ್ ಹೋಳಿಗೆ ಯಾವ ಥರ ನಾವು ಮಾಡ್ತೀವಿ ಅದೇ ಥರ. ನೋಡಿ ಈಗ ಕವರ್ ಓಪನ್ ಮಾಡಿದ್ದೀವಿ, ಸ್ಟವ್ ಮೇಲೆ ಅಂಟನ್ನ ಕಾಯಕ್ಕೆ ಇಟ್ಟಿದ್ದೀವಿ. ಈಗ ನೋಡಿ ಎಷ್ಟು ತೆಳ್ಳಗಾಗಿದೆ, ಅಷ್ಟು ತೆಳ್ಳಗಾಗಿದೆ, ಬಟ್ ಕಡಕ್ಕಾಗಿರುತ್ತೆ ಆಮೇಲೆ. ಹಾಗಾಗಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಈಸಿಯಾಗಿ ತೆಕ್ಕೊಳ್ಳೋಕೆ ಈಸಿ ಆಗುತ್ತೆ. ಹಾಗಾಗಿ ಈಗ ಸ್ಟವ್ ಮೇಲೆ ಅಂಟ ಮೇಲೆ 1 ನಿಮಿಷ ಹಾಕಿದ ತಕ್ಷಣ ಈಸಿಯಾಗಿ ತೆಕ್ಕೋಬೋದು ಇನ್ನು. ಅವಾಗ ಎಣ್ಣೆ ಹಾಕಿ 2 ಕಡೆ ಚೆನ್ನಾಗೆ ಸುಡ್ರಿ, ಚೆನ್ನಾಗಿರುತ್ತೆ ಅವಾಗ. ಇದನ್ನು ಸಹ ಹೋಳಿಗೆ ಥರನ ಸುಡಿ ಚೆನ್ನಾಗಿರುತ್ತೆ. ಮತ್ತು ಇದು ಚೆನ್ನಾಗಿ ಸುಟ್ಟಿದ ಮೇಲೆ ಎಲ್ಲ ಹೋಳಿಗೆ ಸುಟ್ಟಾಕಿದ್ಮೇಲೆ ಅಂಚು ಕಾವಿರುತ್ತಲ್ಲ ಅದ್ರ ಮೇಲೆ ಇದನ್ನು ಒಂದು 5 ನಿಮಿಷ 10 ನಿಮಿಷ ಹೇಳಿ ಫುಲ್ ಕಡಕ್ಕಾಗಿರುತ್ತೆ. ಅವಾಗ ನೀವು ಕವರಲ್ಲಿ ಹಾಕಿ ತೆಗೆದಿಟ್ಟರೆ ಒಂದು 10 ಡೇಸ್ ಅಥವಾ 5 ಡೇಸ್ ಅಂತೂ ಕಂಪಲ್ಸರಿ ಏನೇನೂ ಆಗೋಲ್ಲ. ಈ ಹೋಳಿಗೆ ತೊಗೊಂಡೋಗಿ ಟ್ರಾವೆಲಿಂಗ್ ಯೂಸ್ ಆಗುತ್ತೆ. ಮತ್ತು ಮಕ್ಕಳಿಗೆ ಆಗಾಗಲ ಹುಡ್ಕೋಬಾರ್ದು, ಈ ಥರ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಸಹ ಕೊಡೋಕ್ಕೆ ಈಸಿ ಆಗುತ್ತೆ. ನೋಡಿ ಈಗ ರೆಡಿಯಾಗಿದೆ ಆಲ್ಮೋಸ್ಟು. ಟ್ರಾನ್ಸ್ಫರ್ ಮಾಡ್ತೀನಿ ಒಂದು ಬೌಲಿಗೆ ಅಥವಾ ಪ್ಲೇಟಿಗೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.